ಪತ್ರಿಕಾಗೋಷ್ಠಿಯ ಉದ್ದೇಶ ಈಗಾಗಲೇ ತಮ್ಮೆಲ್ಲರಿಗೂ ಕೈ ಸೇರಿದೆ. ಕಳೆದ ಬಾರಿ 75ನೇ ಅಮೃತ ಮಹೋತ್ಸವದ ಸಂವಿಧಾನ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ಮಂಡ್ಯ ನಗರದಲ್ಲಿ ಭಾಳ ವಿಜೃಂಭಣೆ ಮಾಡಿದ್ವಿ. ಆಗ ತಾವೆಲ್ಲರೂ ಕೂಡ ಸಹಕಾರವನ್ನು ನೀಡಿದಿರಿ ಮತ್ತು ಆ ಕಾರ್ಯಕ್ರಮದ ಹೆಚ್ಚು ಪ್ರಚಾರ ಕೊಟ್ಟು ಮತ್ತು ಕಾರ್ಯಕ್ರಮದ ಎಲ್ಲ ಸುದ್ದಿಗಳನ್ನು ಕೂಡ ತಾವು ಮಾಡಿಕೊಟ್ಟಿದ್ರಿ. ನಿಮಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಸಂದರ್ಭದಲ್ಲಿ ಹೇಳ್ತಾ, ಈಗ 76ನೇ ಸಂವಿಧಾನ ಸಮರ್ಪಣಾ ದಿನ ಕಾರ್ಯಕ್ರಮ ನವೆಂಬರ್ 26ಕ್ಕೆ ಇದೆ. ಈ ಕಾರ್ಯಕ್ರಮದ ಅಂಗವಾಗಿ ನಾವು ಜನರಿಗೆ ಸಂವಿಧಾನದ ಬಗ್ಗೆ ಹೆಚ್ಚೆಚ್ಚು ಪ್ರಚಾರ ಮಾಡುವಂಥ ಅವಶ್ಯಕತೆ ಇದೆ. ಏಕೆಂದರೆ ಸಂವಿಧಾನದ ಬಗ್ಗೆ ಬಹಳಷ್ಟು ಜನರಿಗೆ ಇದರ ಮಾಹಿತಿಗಳ ಕೊರತೆ ಇದೆ. ಆ ಕೊರತೆನ ನೀಗಿಸೋದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಆ ಕಾರಣಕ್ಕಾಗಿ ನಾವೇನು ಮಾಡ್ತಿದ್ವಿ, ಈ ಬಾರಿನೂ ಕೂಡ 76ನೇ ವರ್ಷದ್ದು ತುಂಬ ವಿಜೃಂಭಣೆಯಿಂದಲೇ ಮಾಡಬೇಕು ಅಂತ ಹೇಳಿ ಒಂದು ಆಯೋಜನೆ ಮಾಡಿದ್ವಿ. ಇದಕ್ಕೆ ಪ್ರಗತಿಪರ ಎಲ್ಲ ಸಂಘಟನೆಗಳು ಕೂಡ, ಮಂಡ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಸಂಘಟನೆಗಳು ಕೂಡ ಇದರ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ 2 ಗಂಟೆಗೆ ಒಂದು ಸ್ತಬ್ಧ ಚಿತ್ರಗಳು ಮತ್ತು ಕಲಾವಿದರು ಮತ್ತು ಎಲ್ಲ ಸಂಘಟನೆಯವರು ಜೊತೆಗೂಡಿ ಹೆಜ್ಜೆ ಹಾಕೋದ್ರ ಮುಖಾಂತರ ಸುಮಾರು ಒಂದು ಅಂದಾಜು 1,000 ಜನ ಅದರಲ್ಲಿ ಸೇರ್ಬೋದು ಅಂತ ಅಂದಾಜು ಮಾಡಿದ್ವಿ. ಸೊ ಅಲ್ಲಿಂದ ಬಂದು ನಾವು ವಿ ರೋಡು, ಅಂಬೇಡ್ಕರ್ ಜೋಡಿ ರಸ್ತೆ ಮತ್ತು ಆರ್ಪಿ ರೋಡು, ಹಾಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಸೇರ್ತಾರೆ. ಅಲ್ಲಿಂದ ನಂತರದಲ್ಲಿ 5:30ಕ್ಕೆ ವೇದಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಶ್ರೀನಿವಾಸರವರು, ಮೈತ್ರಿಯ ನಿರ್ದೇಶಕರು, ಮೈತ್ರಿಯ ಅಕಾಡೆಮಿಯವರು, ಬೆಂಗಳೂರಿನವರು, ಇವರು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಚೆಲುವರಾಯಸ್ವಾಮಿ ಅವ್ರನ್ನ ಕೇಳ್ಕೊಂಡಿದ್ವಿ. ಸಾಧ್ಯವಾದ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ನರೇಂದ್ರ ಸ್ವಾಮಿ ಅವರನ್ನು ಕೂಡ ಕೇಳಿದ್ವಿ. ಅವರು ಕೂಡ ಒತ್ತಡದಲ್ಲಿದ್ದೀವಿ, ಸಾಧ್ಯವಾದರೂ ಬರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗಣಿಗ ಅವರು ಈ ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯ ಈ ಕಾರ್ಯಕ್ರಮದಲ್ಲಿ ಇವರು ಕೂಡ ಬರ್ತಾ ಇದ್ದಾರೆ. ಮತ್ತು ಅದಲ್ಲದೆ ಮಂಡ್ಯ ಜಿಲ್ಲೆಯ ಅನೇಕ ಗಣ್ಯರು, ಜಯಪ್ರಕಾಶ್ ಗೌಡರು, ವೀರ ಶಿವಲಿಂಗಯ್ಯನವರು, ಹಾಗೆ ಸಿ ಡಿ ಗಂಗಾಧರ್ ಅವರು, ಈ ಥರ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಂದರೆ, ನಾವು ಈಗಾಗಲೇ ಮಂಡ್ಯ ಜಿಲ್ಲೆಯ 7 ತಾಲೂಕಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ವಿ. ಈಗಾಗಲೇ ಅದು 20ನೇ ತಾರೀಕು ಪ್ರಬಂಧ ಸ್ಪರ್ಧೆ ನಡೆದಾಗಿದೆ. ಪ್ರತಿ ತಾಲೂಕಿಗೆ, ಒಂದು ತಾಲೂಕಿಗೆ 3 ಜನ ರೀತಿ ಮೊದಲನೇ, 2ನೇ, 3ನೇ ಬಹುಮಾನ ಅಂತೇಳಿ ನಗದು ಬಹುಮಾನನ ಅವ್ರಿಗೆ ಕೊಡ್ತಾ ಇದ್ದೀವಿ. ಮೊದಲನೇ ಬಹುಮಾನ 3,000, 2ನೇ ಬಹುಮಾನ 2,000, 3ನೇ ಬಹುಮಾನ 1,000, ಈ ರೀತಿ ಕ್ಯಾಶ್ ಪ್ರೈಸ್ನ ಕೊಡ್ತಾ ಇದ್ವಿ ಮತ್ತು ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ವಿ. 8 ಒಟ್ಟಾರೆ ಮಂಡ್ಯದಲ್ಲಿ 4 ಸೌತ್ ಸೇರಿ 8 ಕ್ಲಸ್ಟರ್ ಆಗುತ್ತೆ. 24 ಮಕ್ಕಳಿಗೆ ಆ ರೀತಿಯ ನಗದು ಬಹುಮಾನವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ವಿ. ಹಾಗಲ್ದೇ ಒಂದು ಚಿಕ್ಕದಾದ ಒಂದು ಪಾಕೆಟ್ನಲ್ಲಿ ಇಟ್ಕೊಳ್ಳುವಂಥ ಒಂದು ಸಂವಿಧಾನದ ಒಂದು ಪುಸ್ತಕವನ್ನು ಪ್ರಿಂಟ್ ಹಾಕ್ಸಿದ್ದೀವಿ. ಆ ಪುಸ್ತಕನ ಕೂಡ ಎಲ್ಲ ಬರೋರಿಗೆಲ್ಲರಿಗೂ ಅದೊಂದು ಉಚಿತವಾಗಿ ಹಂಚಬೇಕಂತೇಳಿ ಮಾಹಿತಿ ಸಿಗಲಿ ಎಲ್ಲ ಜನರಿಗೆ ಅನ್ನೋ ಕಾರಣಕ್ಕಾಗಿ ಅದೊಂದು ಕೊಡ್ತಾ ಇದ್ದೀವಿ. ಹಾಗಲ್ದೇ ಹಲವಾರು ಜನ ಏನು ಈ ಸಮುದಾಯದೊಟ್ಟಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸುಮಾರು 8 ಜನರನ್ನ ಇಲ್ಲಿ ಒಂದು ಸನ್ಮಾನವನ್ನು ಕೂಡ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ರೀತಿ ಹಾಕಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಎಲ್ಲರೂ ದಯಮಾಡಿ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತು ಈ ಕಾರ್ಯಕ್ರಮದ ಜನರಿಗೆ ತಿಳಿಸೋದಕ್ಕೆ ಮತ್ತು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದಕ್ಕೆ ತಾವು ದಯಮಾಡಿ ಅದನ್ನು ನಿಮ್ಮ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿಕೊಡ್ಬೇಕು ಅಂತ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸೆಕ್ರೆಟರಿ ಅವರು ಹೇಳಿದ ರೀತಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಗಬೇಕು ಮತ್ತು ಅರ್ಥಪೂರ್ಣವಾಗಿ ಆಗಬೇಕು ಅಂತಕ್ಕಂಥದ್ದು ಹೇಳಿ, ಸಮಾಜದ ಎಲ್ಲರಿಗೂ ಸಹ ಸಂವಿಧಾನದ ಅರಿವಾಗಬೇಕು ಮತ್ತು ಆ ಸಂವಿಧಾನದಲ್ಲಿ ಇರತಕ್ಕಂಥ ಆಶಯಗಳು, ನಮ್ಮ ಹಕ್ಕುಗಳು ಮತ್ತು ನಮ್ಮ ಕರ್ತವ್ಯಗಳು ಪ್ರತಿಯೊಬ್ಬರಿಗೂ ತಲುಪಬೇಕು. ಯಾಕೆಂದರೆ ಇಷ್ಟು ವರ್ಷಗಳು ಆಳದಂಥ ಸರ್ಕಾರಗಳು ಜನರಿಗೆ ಸಂವಿಧಾನವನ್ನು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ. ಮತ್ತು ಪ್ರಗತಿಪರ ಸಂಘಟನೆಗಳು ಸ್ವಲ್ಪ ಮಟ್ಟದಲ್ಲಿ ಮಾಡಿದ್ರೂ ಪರಿವರ್ತನಾ ಗ್ರಾಮೀಣಾಭಿವೃದ್ಧಿ ಮತ್ತು ನಗರ ಸಂಸ್ಥೆ
ನಮ್ಮ ಪ್ರಗತಿಪರ ಸಂಘಟನೆಗಳ ಮಂಡ್ಯದ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು 2 ವರ್ಷಗಳಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಹಳ್ಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲೂ ಸಹ ಅರಿವನ್ನು ಮೂಡಿಸಿದರೆ ಸಂವಿಧಾನದ ಆಶಯಗಳನ್ನು ಮತ್ತು ಕುಂದು ಬಂದಂಥ ಸಮಯದಲ್ಲಿ ಸಂವಿಧಾನವನ್ನು ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾಕೆಂದರೆ ಸಂವಿಧಾನದಿಂದ ನಾವೇನು ಪಡ್ಕೊಂಡಿದ್ದೀವಿ ಅದರ ರಕ್ಷಣೆಯನ್ನು ಮಾಡತಕ್ಕಂಥ ಕಾರ್ಯ ನಮ್ಮ ಮೇಲಿದೆ ಇರತಕ್ಕಂಥದ್ದನ್ನು ಪ್ರತಿಯೊಬ್ಬ ನಾಗರಿಕನಿಗೂ ಸಹ ನಾವು ಅರಿವನ್ನು ಮೂಡಿಸ್ತಕ್ಕಂಥದ್ದು ಈ ಒಂದು ಉದ್ದೇಶ. ಸೊ ಹಾಗಾಗಿ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಈ ಒಂದು ಅರಿವಿನ ಬಗ್ಗೆ ಅಥವಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು. ಹೆಚ್ಚು ಜನ ಈ ಒಂದು ಭಾಗಿಯಾಗಬೇಕು. ತಾವೂ ಸಹ ಆ ದಿನ ಹೆಚ್ಚಿನ ಮಟ್ಟದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಅಧ್ಯಕ್ಷನಾಗಿ ವಿನಂತಿ ಮಾಡಿಕೊಳ್ತೇನೆ.